ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಕ್ಟೋಬರ್ 3 ಮತ್ತು 4ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಶೇರ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಇಮಿಡಿಯೇಟ್ ಆಗಿ ಪಡ್ಕೊಳ್ಬಹುದಾಗಿರುತ್ತೆ. ಇದು ನಾನು ಬರೆದಿರುವಂತ ಕರ್ನಾಟಕ ಎಕನಾಮಿಕ್ ಸರ್ವೆ ಬುಕ್. 370ಕ್ಕೂ ಅಧಿಕ ಪ್ರಶ್ನೋತ್ತರ ಮಾಲಿಕೆಗಳನ್ನ ಒಳಗೊಂಡಿರುವಂತದ್ದು. ಈ ವರ್ಷ ಬಂದಿರುವಂತಹ ಎಲ್ಲ ನೋಟಿಫಿಕೇಶನ್ಸ್ ಗಳೇನಿದೆ ಎಲ್ಲ ಎಕ್ಸಾಮ್ಸ್ ಗಳಿಗೆ ತುಂಬಾ ಸಹಕಾರಿಯಾಗುತ್ತೆ. ಕರ್ನಾಟಕ ಎಕಾನಮಿ ಅಂತ ಕೇಳಿದಾಗ ಎಕನಾಮಿಕ್ ಸರ್ವೆಯನ್ನ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ಕವರ್ ಮಾಡ್ತಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಕೊಡಲಾಗಿದೆ. ಜಾಯಿನ್ ಆಗೋದ್ರ ಮೂಲಕ ನೀವು ಎಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಬಹುದಾಗಿರುತ್ತೆ. ಸೊ ಮೊದಲನೇದಾಗಿ ನೋಡೋಣ. ಭಾರತದಲ್ಲಿ ಹಣಕಾಸು ನೀತಿ ಸಮಿತಿ ಏನಿದೆ ಅದರ ಪ್ರಾಥಮಿಕ ಉದ್ದೇಶ ಏನು? ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ, ಆರ್ ಬಿ ಐ ನ ಮಾನಿಟರಿ ಪಾಲಿಸಿ ಕಮಿಟಿ, ಅದರ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್ ಇರುತ್ತೆ. ಹಣದುಬ್ಬರವನ್ನ ನಿಯಂತ್ರಿಸುವ ಮೂಲಕ ಬೆಲೆ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಪ್ರಾಥಮಿಕವಾದಂತಹ ಉದ್ದೇಶ ಆಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಹಣಕಾಸು ನೀತಿಗೆ ಸಂಬಂಧಪಟ್ಟಂತೆ ನೋಡಿದಾಗ 2016ರ ಹಣಕಾಸು ಕಾಯ್ದೆಯನ್ನ ಜಾರಿ ತಗೊಂಡು ಬಂದು ಆರ್ ಬಿ ಐ ಕಾಯ್ದೆಗೆ ಒಂದು ತಿದ್ದುಪಡಿ ಮಾಡ್ತಾರೆ. ಆ ಮೂಲಕ ಜೂನ್ 27, 2016ರಂದು ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಮೊದಲನೇ ಬಾರಿ ರಚನೆ ಮಾಡ್ತಾರೆ. ಇದು ಅದಕ್ಕಿಂತ ಮುನ್ನ ಏನಿತ್ತು ಅಂತಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಅಂತ ಇತ್ತು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಅದನ್ನ ಡಿಸಾಲ್ವ್ ಮಾಡಿ ಮಾನಿಟರಿ ಪಾಲಿಸಿ ಕಮಿಟಿಯನ್ನ ಆಡ್ ಮಾಡ್ತಾ ಬರ್ತಾರೆ. ಪ್ರಮುಖವಾದಂತಹ ಪ್ರಾಥಮಿಕ ಉದ್ದೇಶ ಏನು ಅಂತಂದ್ರೆ ದೇಶದಲ್ಲಿ ಬೆಲೆ ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು ಎನ್ನುವಂತಹ ಉದ್ದೇಶ ಮತ್ತೆ ಹಣದುಬ್ಬರವನ್ನ ನಿಯಂತ್ರಣ ಮಾಡಬೇಕು ಎನ್ನುವಂತಹ ಪ್ರಾಥಮಿಕ ಉದ್ದೇಶದೊಂದಿಗೆ ಮಾನಿಟರಿ ಪಾಲಿಸಿ ಕಮಿಟಿ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಈ ಮೂಲಕ ಏನ್ ಮಾಡುತ್ತೆ, ಭಾರತದ ಮಾನದಂಡದ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಏನಿದೆ ಅದರ ಒಂದು ಬಡ್ಡಿ ದರವನ್ನ ಈ ರೆಪೋ ದರ ಅಂತ ಏನ್ ಕರಿತೀವಿ, ಆರ್ ಬಿ ಐ ಬ್ಯಾಂಕುಗಳಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕೊಡುವಂತಹ ಸಾಲದ ಮೇಲಿನ ಬಡ್ಡಿ ದರವನ್ನ, ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನ ನಾವು ರೆಪೋ ದರ ಅಂತೇಳಿ ಕರಿತೀವಿ. ಡಾಕ್ಯುಮೆಂಟ್ಸ್ ಗಳನ್ನ ಅಥವಾ ಸೆಕ್ಯೂರಿಟೀಸ್ ಗಳನ್ನ ಇಟ್ಕೊಂಡು ಶಾರ್ಟ್ ಟರ್ಮ್ ಲೋನ್ ಏನ್ ಕೊಡುತ್ತೆ ಅದರ ಮೇಲೆ ಒಂದು ಬಡ್ಡಿ ದರವನ್ನ ಏನ್ ಹಾಕತ್ತೆ ಅದನ್ನ ರೆಪೋ ದರ ಅಂತ ಕರಿತೀವಿ. ಅದೇ ಇನ್ ಕೇಸ್ ವಾಪಸ್ ಆರ್ ಬಿ ಐನೇ ಬಡ್ಡಿ ದರವನ್ನ ಸ್ವೀಕಾರ ಮಾಡಿದ್ರೆ ಅದನ್ನ ರಿವರ್ಸ್ ರೆಪೋ ದರ ಅಂತೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಆರ್ ಬಿ ಐನೇ ವಾಪಸ್ ಬಡ್ಡಿಯನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಸಾಲವನ್ನ ತೆಗೆದುಕೊಂಡು ಬಡ್ಡಿಯನ್ನ ನೀಡಿದ್ರೆ ಅದನ್ನ ರಿವರ್ಸ್ ರೆಪೋ ದರ ಅಂತೇಳಿ ಕರಿತೀವಿ. ಶಾರ್ಟ್ ಟರ್ಮ್ ನಲ್ಲಿ ನೀಡುವಂತಹ ಒಂದು ಸಾಲದ ಆಧಾರದ ಮೇಲೆ ಕೊಡುವಂತಹ ದರವನ್ನ ಆ ರೀತಿ ನಾವು ರಿವರ್ಸ್ ರೆಪೋ ದರ ಮತ್ತೆ ರೆಪೋ ದರ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಭಾರತೀಯ ಒಂದು ಸ್ಟ್ಯಾಂಡರ್ಡ್ ಏನಿದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಏನಿದೆ ಅದರ ಆಧಾರದ ಮೇಲೆ ಬಡ್ಡಿ ದರವನ್ನ ಸರಿ ಹೊಂದಿಸ್ತಾ ಹೋಗುತ್ತೆ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದಾಗ ಇದರ ರಚನೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ 6 ಮೆಂಬರ್ಸ್ ಇರ್ತಾರೆ ಮಾನಿಟರಿ ಪಾಲಿಸಿ ಕಮಿಟಿಗೆ. 3 ಜನ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ಇರ್ತಾರೆ ಮತ್ತೆ 3 ಜನ ಸರ್ಕಾರದಿಂದ ನೇಮಕಗೊಂಡಿರ್ತಾರೆ. ಆರ್ ಬಿ ಐ ಗವರ್ನರ್ ಏನಿರ್ತಾರೆ ಅವರು ಸಮಿತಿಯ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಗೆ ಅಧ್ಯಕ್ಷರಾಗಿರ್ತಾರೆ. ಅಧಿಕಾರಾವಧಿ ಬಂದ್ರೆ ಸರ್ಕಾರದಿಂದ ನೇಮಕಗೊಂಡಂತಹ ಸದಸ್ಯರುಗಳಿಗೆ 4 ವರ್ಷಗಳ ಅಧಿಕಾರಾವಧಿ ಇರುತ್ತೆ. ನಿರ್ಣಯವನ್ನ ಮಾಡುವಂತಹ ಒಂದು ಡಿಸಿಷನ್ ಮೇಕಿಂಗ್ ಬಂದಾಗ ಸಮಿತಿ ಬಹುಮತದ ಮೂಲಕ ನಿರ್ಧಾರವನ್ನ ತೆಗೆದುಕೊಳ್ತಾ ಬರುತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸಮಬಲದ ಸಂದರ್ಭ ಏನಾದ್ರೂ ಇತ್ತು ಅಂತಂದ್ರೆ ಆರ್ ಬಿ ಐ ನ ಗವರ್ನರ್ ಒಂದು ನಿರ್ಣಾಯಕ ಮತವನ್ನ ನೀಡಿ ನಂತರ ಅದನ್ನ ಪಾಸ್ ಮಾಡ್ತಾ ಬರ್ತಾರೆ, ಒಂದು ನಿರ್ಧಾರವನ್ನ ಪಾಸ್ ಮಾಡ್ತಾ ಬರ್ತಾರೆ. ಸಭೆಗಳಿಗೆ ಬಂದಾಗ, ಮೀಟಿಂಗ್ಸ್ ಗಳಿಗೆ ಬಂದಾಗ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಪ್ರತಿ ತ್ರೈಮಾಸಿಕದಲ್ಲಿ ಒಮ್ಮೆಯಾದ್ರೂ ಸಭೆ ಸೇರಿಕೊಳ್ಳುತ್ತೆ ಮತ್ತೆ ಪ್ರತಿ ಸಭೆಯ ನಂತರ ತನ್ನ ನಿರ್ಧಾರಗಳನ್ನ ಪ್ರಕಟಣೆ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಇದರಲ್ಲಿ ಸೈಲೆಂಟ್ ಪೀರಿಯಡ್ ಅಂತ ಒಂದು ಟರ್ಮ್ ಬರುತ್ತೆ, ಮೌನ ಅವಧಿ ಅಂತೇಳಿ. ಈ ಸದಸ್ಯರುಗಳು ಏನಿದ್ದಾರೆ ಇವರು ನೀತಿ ನಿರ್ಧಾರ ಏನ್ ಮಾಡ್ತಾರೆ ಡಿಕ್ಲೇರ್ ಮಾಡೋದಕ್ಕಿಂತ 7 ದಿನಗಳ ಮೊದಲು ಮತ್ತೆ ನಂತರ ಮೌನ ಅವಧಿಯನ್ನ ಆಚರಣೆ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕು. ಸೈಲೆಂಟ್ ಪೀರಿಯಡ್ ಈ ಸಮಯದಲ್ಲಿ ಅವರು ನೀತಿ ವಿಷಯಗಳನ್ನ ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇರುವುದಿಲ್ಲ. ಇದನ್ನ ಸೈಲೆಂಟ್ ಪೀರಿಯಡ್ ಅಂತೇಳಿ ಕರಿತಾ ಬರ್ತೀವಿ ಅನ್ನೋದನ್ನ ಗಮನಿಸಬಹುದು. ಆದೇಶಕ್ಕೆ ಬಂದಾಗ, ಮ್ಯಾಂಡೇಟಿಗೆ ಬಂದಾಗ ರೆಪೋ ದರವನ್ನ ಸರಿಹೊಂದಿಸುವಂತಹ ಮೂಲಕ ಹಣದುಬ್ಬರವನ್ನ ಮತ್ತೆ ಅದರ ಗುರಿಯನ್ನ, ಹಣದುಬ್ಬರ ಇನ್ಫ್ಲೇಷನ್ ಇರುತ್ತೆ, ಯಾವ ಗುರಿಯನ್ನ ಹಾಕಿಕೊಂಡಿದ್ದಾರೆ, ಇನ್ಫ್ಲೇಷನರಿ ಟಾರ್ಗೆಟ್ ಏನಿರುತ್ತೆ ಆ ಗುರಿಯ ವ್ಯಾಪ್ತಿಯಲ್ಲಿಯೇ ಇಡುವಂತಹದ್ದು ಪ್ರಾಥಮಿಕವಾದಂತಹ ಗುರಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬರೋಣ. 2024ರಲ್ಲಿ ಕೆಳಗಿನ ಯಾವ ಭಾಷೆಗಳನ್ನ ಇತ್ತೀಚೆಗೆ ಶಾಸ್ತ್ರೀಯ ಭಾಷೆ ಎಂದು
ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ ಅನ್ನೋದನ್ನ ಗಮನಿಸಿದ್ರೆ ಈ 4ರಲ್ಲಿ ಮರಾಠಿ ಭಾಷೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ 3 ತಮಿಳು, ತೆಲುಗು ಮತ್ತೆ ಸಂಸ್ಕೃತ ಈಗಾಗಲೇ ಶಾಸ್ತ್ರೀಯ ಭಾಷೆಗಳಾಗಿ ಇತ್ತು. ಈಗ ಹೊಸದಾಗಿ ಘೋಷಣೆ ಮಾಡಿರುವಂತಹ ಭಾಷೆಗಳಲ್ಲಿ ಮರಾಠಿ ಸೇರ್ಕೊಂಡಿದೆ ಅನ್ನೋದನ್ನ ಗಮನಿಸಬಹುದು. ಹಾಗಿದ್ರೆ ಮರಾಠಿ ಒಂದೇ ಅಲ್ಲ, ಇತರೆ ಭಾಷೆಗಳಿಗೂ ನೀಡಿದ್ದಾರೆ. ಯಾವ್ಯಾವುದು ಅಂತಂದ್ರೆ ಕೇಂದ್ರ ಸಚಿವ ಸಂಪುಟ ಕ್ಯಾಬಿನೆಟ್ 2024ರಲ್ಲಿ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳು ಈ 5 ಭಾಷೆಗಳಿಗೆ ಇಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದನ್ನ ನಾವು ಗಮನಿಸಬಹುದು. ಇದಕ್ಕೂ ಮೊದಲು ಇತರೆ 6 ಭಾಷೆಗಳಿಗೆ ಈಗಾಗಲೇ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ಕೊಟ್ಬಿಟ್ಟಿದ್ದಾರೆ. 2004ರಲ್ಲಿ ಮೊದಲನೇ ಬಾರಿಗೆ ತಮಿಳು ಭಾಷೆಗೆ ಕೊಡ್ತಾರೆ, ಸಂಸ್ಕೃತಕ್ಕೆ 2005ರಲ್ಲಿ ಕೊಡ್ತಾರೆ, ತೆಲುಗುಗೆ 2008ರಲ್ಲಿ ಕೊಡ್ತಾರೆ, ಕನ್ನಡಕ್ಕೆ 2008ರಲ್ಲಿ ಕೊಡ್ತಾರೆ, ಮತ್ತೆ ಮಲಯಾಳಂಗೆ ಬಂದ್ರೆ 2013ರಲ್ಲಿ ಸಿಗುತ್ತೆ, ಒಡಿಯಾ ಭಾಷೆ 2014ರಲ್ಲಿ ಆಗುತ್ತೆ. ಇಷ್ಟು 6 ಭಾಷೆಗಳು ಈಗಾಗಲೇ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ಪಡ್ಕೊಂಡ್ ಬಿಟ್ಟಿದ್ದಾವೆ. ಈಗ ಹೊಸದಾಗಿ ಏನ್ ಮಾಡಿದ್ದಾರೆ 2024ರಲ್ಲಿ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತೆ ಬಂಗಾಳಿ ಭಾಷೆಗಳನ್ನ ಶಾಸ್ತ್ರೀಯ ಭಾಷೆಗಳನ್ನಾಗಿ ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಈಗ ಒಟ್ಟಾರೆ ಆಗಿದ್ರೆ ಮುಂಚೆ ಎಷ್ಟಿತ್ತು 6 ಇತ್ತು, ಈಗ 5 ಸೇರ್ಕೊಳ್ಳೋದ್ರೊಂದಿಗೆ ಹೊಸ ಸೇರ್ಪಡೆಗಳೊಂದಿಗೆ ಭಾರತದಲ್ಲಿ ಈಗ 11 ಶಾಸ್ತ್ರೀಯ ಭಾಷೆಗಳಿದಾವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಎಕ್ಸಾಮ್ಗೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಈ ವರ್ಷ ಡಿಸೆಂಬರ್ ವರೆಗೂ ಎಕ್ಸಾಮ್ ಇದೆ. ಡಿಸೆಂಬರ್ ವರೆಗೂ ಎಕ್ಸಾಮ್ ಇರೋದ್ರಿಂದ ಆ ಒಂದು ನೋಟಿಫಿಕೇಶನ್ಸ್ ಗಳಲ್ಲಿ ಏನು ಎಕ್ಸಾಮ್ಸ್ ಅನ್ನ ಕ್ವಶನ್ಸ್ ಅನ್ನ ಏನ್ ರೆಡಿ ಮಾಡ್ತಾರೆ, ಕ್ವಶನ್ ಪೇಪರ್ ರೆಡಿ ಮಾಡುವಾಗ ಇದೊಂದು ಪ್ರಮುಖವಾದಂತ ಕಾನ್ಸೆಪ್ಟ್ ಆಗಿರುತ್ತೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಓದಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡು ಓದುವಂತದ್ದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಶಾಸ್ತ್ರೀಯ ಭಾಷೆಯ ಸ್ಥಿತಿಗೆ ಬಂದಾಗ ಕ್ರೈಟೀರಿಯಾ ಏನ್ ಬರುತ್ತೆ, ಮಾನದಂಡಗಳು ಏನ್ ಬರುತ್ತೆ ಅಂತಂದ್ರೆ ಯಾವ ಒಂದು ಭಾಷೆ 1500ರಿಂದ 2000 ವರ್ಷಗಳ ಗ್ರಂಥಗಳ ಹೆಚ್ಚಿನ ಪ್ರಾಚೀನತೆಯನ್ನು ಹೊಂದಿರುತ್ತೆ ಅಂತಹ ಭಾಷೆಯನ್ನ ಶಾಸ್ತ್ರೀಯ ಭಾಷೆ ಅಂತೇಳಿ ಘೋಷಣೆ ಮಾಡ್ತಾ ಬರ್ತಾರೆ. ಪ್ರಾಚೀನ ಸಾಹಿತ್ಯವನ್ನ ಮೌಲ್ಯಯುತ ಅಂತೇಳಿ ಪರಿಗಣಿಸಬೇಕು ಅನ್ನುವಂಥದ್ದು ಗಮನಾರ್ಹ. ಎ ಬಾಡಿ ಆಫ್ ಏನ್ಸೆಂಟ್ ಲಿಟರೇಚರ್ ಈಸ್ ಕನ್ಸಿಡರ್ಡ್ ವ್ಯಾಲ್ಯೂಯಬಲ್ ಅನ್ನೋದನ್ನ. ನೆಕ್ಸ್ಟ್ ಇತರರಿಂದ ಭಿನ್ನವಾದಂತಹ ಮೂಲ ಸಾಹಿತ್ಯ ಸಂಪ್ರದಾಯ ಹೊಂದಿರಬೇಕು ಅನ್ನೋದು ಇಂಪಾರ್ಟೆಂಟು. ಭಾಷೆ ಮತ್ತು ಅದರ ಸಾಹಿತ್ಯ ಬಂದಾಗ ಆಧುನಿಕ ರೂಪಗಳಿಂದ ಭಿನ್ನವಾಗಿರ್ಬೇಕು, ಅದು ಕೂಡ ಬಹಳ ಪ್ರಮುಖವಾದಂತ ಕ್ರೈಟೀರಿಯಾ. ಈ ಕ್ರೈಟೀರಿಯಾಗಳನ್ನ ಗಮನದಲ್ಲಿಟ್ಕೊಂಡು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಣೆ ಮಾಡ್ತಾ ಬರ್ತಾರೆ ಅನ್ನೋದನ್ನ ಗಮನಿಸಬಹುದು. ಹಾಗಾದ್ರೆ ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಪಡ್ಕೊಂಡ್ರೆ ಆ ಒಂದು ಸ್ಥಾನಮಾನದ ಪ್ರಯೋಜನಗಳೇನು, ಯಾಕೆ ಇದನ್ನ ಸ್ಥಾನಮಾನ ಪಡ್ಕೊಂಡ್ರೆ ಅದರಿಂದ ಆಗುವಂತ ಪ್ರಯೋಜನ ಏನೋ ಒಂದು ಭಾಷೆಗೆ ಅಂತಂದ್ರೆ, ಶಾಸ್ತ್ರೀಯ ಭಾಷೆಗಳಲ್ಲಿ ಶ್ರೇಷ್ಠತೆಗೋಸ್ಕರ ಏನ್ ಮಾಡ್ತಾರೆ, 2 ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ವಾರ್ಷಿಕವಾಗಿ ನೀಡ್ತಾ ಬರ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಶಾಸ್ತ್ರೀಯ ಭಾಷೆ ಹೊಂದಿದ್ರೆ ಒಂದು ಭಾಷೆಗೆ. ಅದೇ ರೀತಿ ಶಾಸ್ತ್ರೀಯ ಭಾಷೆಗಳಲ್ಲಿ ಸಂಶೋಧನೆ ಆಗಿರ್ಬೋದು ಮತ್ತೆ ಕಲಿಕೆಗೋಸ್ಕರ ಶ್ರೇಷ್ಠತೆಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಸ್ಥಾಪನೆ ಮಾಡ್ತಾ ಬರ್ತಾರೆ, ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಬರ್ತಾರೆ. ಅದು ಬಹಳ ಪ್ರಮುಖವಾದಂತ ಪ್ರಯೋಜನ. ಮತ್ತೆ UGC ಬಂದಾಗ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನ್ ಮಾಡುತ್ತೆ, ಶಾಸ್ತ್ರೀಯ ಭಾಷೆಗಳಿಗೆ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಏನಿದಾವೆ ಈ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ವೃತ್ತಿಪರವಾದಂತಹ ಒಂದಷ್ಟು ಪೀಠಗಳನ್ನ ರಚನೆ ಮಾಡ್ತಾ ಬರುತ್ತೆ, ಪ್ರೊಫೆಷನಲ್ ಚೈರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಬರುತ್ತೆ ಅನ್ನೋದನ್ನ ಗಮನಿಸಬಹುದು. ಈ ರೀತಿಯಾದಂತಹ ಪ್ರಾಮುಖ್ಯತೆಗಳನ್ನ ಶಾಸ್ತ್ರೀಯ ಭಾಷೆಗಳು ಪಡ್ಕೊಳ್ಬಹುದಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ಭಾರತದಲ್ಲಿ ಆಹಾರ ಸುರಕ್ಷತೆ ನಿಯಮಗಳನ್ನ ಯಾವ ಕಾನೂನು ನಿಯಂತ್ರಣ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಂತ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ ಆಫ್ 2006 ಅನ್ನೋದು ಗಮನಾರ್ಹ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಆಹಾರ ಸುರಕ್ಷತಾ ನಿಯಮಗಳು ಹೇಗಿದೆ ಅಂತಂದ್ರೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಏನಿದೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, FSSAI, ಇವರು ಆಹಾರ ಸುರಕ್ಷತೆಯನ್ನ ನಿಯಂತ್ರಣ ಮಾಡ್ತಾ ಹೋಗ್ತಾರೆ. ಆಹಾರ ವ್ಯವಹಾರಗಳು FSSAI ನಿಂದ ನೋಂದಾಯಿಸ್ಕೋಬೇಕು ಅಥವಾ ಪರವಾನಗಿಯನ್ನ ಪಡ್ಕೊಳ್ಬೇಕು. ಲೈಸೆನ್ಸ್ ಕೊಡೋದು ಇವರೇನೆ, ಫುಡ್ ಪ್ರಾಡಕ್ಟ್ಸ್ ಗಳಿಗೆ FSSAIನೇ ಲೈಸೆನ್ಸ್ ಕೊಡೋದು. ಎಲ್ಲ ಉತ್ಪನ್ನಗಳ ಪ್ಯಾಕೆಟ್ ಮೇಲೆ FSSAI ಒಂದು ಮಾರ್ಕ್ ಇರುತ್ತೆ, ಅದನ್ನ ನಾವು ಗಮನಿಸಿರ್ಬೋದು. ಹಾಗಾಗಿ ಅವರು ಲೈಸೆನ್ಸ್ ಕೊಡೋದ್ರಿಂದ ಅಲ್ಲಿ ಆ ಮಾರ್ಕ್ ಅನ್ನ ಹಾಕಲಾಗುತ್ತೆ ಅನ್ನೋದನ್ನ ಗಮನಿಸಬಹುದು. ಸಣ್ಣ ಮಾರಾಟಗಾರರು ಏನಿರ್ತಾರೆ ತಮ್ಮ ಪ್ರಮಾಣ ಪತ್ರಗಳನ್ನ ನೋಂದಾಯಿಸ್ಕೊಳ್ಬೇಕಾಗಿರುತ್ತೆ. ಸಣ್ಣ ಮಾರಾಟಗಾರರು, ಸ್ಮಾಲ್ ವೆಂಡರ್ಸ್ ಎಲ್ಲ ಅವರು ಅವರ ಸರ್ಟಿಫಿಕೇಟ್ಸ್ ಗಳನ್ನ
ರಿಜಿಸ್ಟರ್ ಮಾಡ್ಕೊಳ್ಬೇಕು, ಮತ್ತೆ ಡಿಸ್ಪ್ಲೇ ಕೂಡ ಮಾಡ್ಬೇಕಾಗತ್ತೆ, ಪ್ರದರ್ಶನ ಮಾಡ್ಬೇಕಾಗತ್ತೆ. ಮತ್ತೆ ದೊಡ್ಡ ವ್ಯಾಪಾರಿಗಳು ಏನಿರ್ತಾರೆ ಅವರಿಗೆ ಪರವಾನಗಿ ಅಗತ್ಯ ಇರುತ್ತೆ, ಮತ್ತೆ ಅದನ್ನ ಪ್ರದರ್ಶನ ಮಾಡ್ಲೇಬೇಕಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಅನುಸರಣೆಗೆ ದಂಡ ಏನು ಪೆನಾಲ್ಟೀಸ್ ಏನ್ ಬೀಳುತ್ತೆ ಅಂತಂದ್ರೆ, ಏನಾದ್ರೂ ಫಾಲೋ ಫಾಲೋ ಅಪ್ ಮಾಡ್ತಾ ಇಲಿಗಲಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ಏನ್ ದಂಡಗಳು ಬೀಳುತ್ತೆ. ಪರವಾನಗಿ ಇಲ್ಲದೆ ಕಾರ್ಯಾಚರಣೆಯನ್ನ ಏನಾದ್ರೂ ಮಾಡಿದ್ರೆ, ಆಪರೇಷನಲ್ ಇದ್ರೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಆಗುತ್ತೆ, ಅಥವಾ ಮತ್ತು 5 ಲಕ್ಷ ರೂಪಾಯಿ ದಂಡ ಆಗುತ್ತೆ. 6 ತಿಂಗಳು ಜೈಲು ಶಿಕ್ಷೆ ಪ್ಲಸ್ 5 ಲಕ್ಷ ರೂಪಾಯಿ ದಂಡ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಇನ್ ಕೇಸ್ ಏನು ಅವರು ಸರ್ಕಾರ ಕೊಟ್ಟಂತಹ ಈ ಫುಡ್ ಸೇಫ್ಟಿ ರೂಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಏನು ನಿಯಮವನ್ನ ಪಾಲನೆ ಮಾಡದೇ ಇದ್ರೆ, ಮುಂಚೆ ಆಗಿದ್ದು ಲೈಸೆನ್ಸ್ ತಗೊಳ್ಳದೇ ಇದ್ರೆ, ಈಗ ಪಾಲನೆ ಮಾಡದೇ ಇದ್ರೆ 2 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು, ಅಥವಾ ಪರವಾನಗಿಯನ್ನೇ ಅಮಾನತುಗೊಳಿಸಬಹುದು ಅಥವಾ ರದ್ದತಿಗೊಳಿಸಬಹುದು ಅನ್ನೋದು ತುಂಬಾ ಮುಖ್ಯವಾದಂತದ್ದು. ಮತ್ತೆ ರಾಜ್ಯ ಸರ್ಕಾರಗಳ ಪಾತ್ರಕ್ಕೆ ಬಂದಾಗ, ರಾಜ್ಯಗಳು ತಮ್ಮದೇ ಆದಂತಹ ಆಹಾರ ಸುರಕ್ಷತಾ ನಿಯಮಗಳನ್ನ ರಚನೆ ಮಾಡಬಹುದು. ಆದ್ರೆ FSSAI ಏನಿದೆ ಇದರ ಅನುಮೋದನೆ ಅಗತ್ಯ ಇರುತ್ತೆ. ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಅನುಮೋದನೆ ಅಗತ್ಯ ಇರುತ್ತೆ ಅನ್ನೋದನ್ನ ಗಮನಿಸಬಹುದು. ಈ ಅನುಮೋದನೆಗಾಗಿ ರಾಜ್ಯ ಶಾಸಕಾಂಗಕ್ಕೆ ಏನ್ ಮಾಡ್ಬೇಕು, ನಿಯಮಗಳನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ ಅವರು ಅನ್ನೋದನ್ನ ಗಮನಿಸಬಹುದು. ಇತ್ತೀಚಿನ UP ಮಾರ್ಗಸೂಚಿ ಉತ್ತರ ಪ್ರದೇಶ ಏನಿದೆಯಲ್ಲ, ಉತ್ತರ ಪ್ರದೇಶ ಆಹಾರ ವ್ಯಾಪಾರಗಳು ಏನಂತ ನಿರ್ಧಾರ ಮಾಡಿದೆ ಅಂತಂದ್ರೆ, ಬಹಳ ಪ್ರಮುಖವಾಗಿ ಆಹಾರ ವ್ಯಾಪಾರಿಗಳು ತಮ್ಮ ಮಾಲೀಕರು ಮತ್ತೆ ಸಿಬ್ಬಂದಿಯ ಹೆಸರುಗಳು ಮತ್ತೆ ವಿಳಾಸಗಳನ್ನ ಡಿಸ್ಪ್ಲೇ ಮಾಡಿರ್ಬೇಕು ಪಾಕೆಟ್ ಮೇಲೆ ಅಂತೇಳಿ ಒಂದು ಆರ್ಡರ್ ಅನ್ನ ಮಾಡಿದೆ. ಇದು ಬಹಳ ಪ್ರಮುಖವಾಗಿ ನಿರ್ಧಾರ ಆಗಿರುತ್ತೆ ಫುಡ್ ಸೇಫ್ಟಿ ಅಂಡ್ ಅಥಾರಿಟಿ ಆಫ್ ಇಂಡಿಯಾದ ರೂಲ್ಸ್ ಗಳಲ್ಲಿ. ಹಾಗಾಗಿ ದೇಶಾದ್ಯಂತ ಇದು ವೈರಲ್ ಆಯ್ತು. ಹಾಗಾಗಿ ಬಹಳ ಪ್ರಮುಖವಾದಂತಹ ಒಂದು ನ್ಯೂಸ್ ಆಗಿತ್ತು ಅನ್ನೋದನ್ನ ಗಮನಿಸಬಹುದು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ಕ್ಕೆ ಸಂಬಂಧಪಟ್ಟಂತೆ ಈ ಕಾನೂನು ಏನಿದೆ ವಿವಿಧ ಆಹಾರ ಸುರಕ್ಷತಾ ಕಾನೂನುಗಳನ್ನ ಏಕೀಕರಿಸ್ತಾ ಹೋಗುತ್ತೆ. ಎಲ್ಲವನ್ನೂ ಕೂಡ ಯೂನಿಫೈ ಮಾಡ್ತಾ ಹೋಗುತ್ತೆ. ಮತ್ತೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡೋದಕ್ಕೂ ಕೂಡ ಇದೇ ಒಂದು ಕಾಯ್ದೆ ಕಾರಣ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು ನಾವು. ಈ FSSAI ಏನಿದೆ ಭಾರತದಲ್ಲಿ ಆಹಾರ ಉತ್ಪನ್ನಗಳಿಗೆ ಸುರಕ್ಷತೆ ಆಗಿರ್ಬೋದು ಮತ್ತೆ ಗುಣಮಟ್ಟದ ಮಾನದಂಡಗಳನ್ನ ಹೊಂದಿಸ್ತಾ ಹೋಗುತ್ತೆ. ಕಲುಷಿತ ಅಥವಾ ನಕಲಿ ಆಹಾರದ ಮಾರಾಟದ ಕಾನೂನನ್ನ ನಿಷೇಧ ಮಾಡ್ತಾ ಹೋಗುತ್ತೆ. ಅಂದ್ರೆ ಮಾರಾಟವನ್ನ ಈ ಕಾನೂನು ನಿಷೇಧ ಮಾಡ್ತಾ ಹೋಗುತ್ತೆ ಅಂತ ಅರ್ಥ. ಕಲುಷಿತ ಆಗಿರ್ಬೋದು, ನಕಲಿ ಆಹಾರವನ್ನ ಮಾರಾಟ ಮಾಡೋದನ್ನ ಈ ಕಾನೂನು ನಿಷೇಧ ಮಾಡ್ತಾ ಹೋಗುತ್ತೆ. ಮತ್ತೆ ಸಾಂವಿಧಾನಿಕ ಬೆಂಬಲಕ್ಕೆ ಬಂದಾಗ 21ನೇ ವಿಧಿ ಏನಿದೆಯಲ್ಲ ಬಹಳ ಪ್ರಮುಖವಾಗಿ ಇದಕ್ಕೂ ಕೂಡ ಅಪ್ಲೈ ಆಗತ್ತೆ. ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಹಕ್ಕು ಏನಿದೆಯಲ್ಲ ಇದು ಜೀವನದ ಹಕ್ಕಿನ ಭಾಗ ಆಗಿರೋದ್ರಿಂದ ಆಹಾರದ ಸುರಕ್ಷತೆ ಬಹಳ ಪ್ರಮುಖವಾದಂತ ನಿರ್ಧಾರ ಅನ್ನೋದನ್ನ ಗಮನಿಸಬಹುದು. ಅನುಚ್ಛೇದ 47ಕ್ಕೆ ಬಂದಾಗ ಆರ್ಟಿಕಲ್ 47 ಏನ್ ಹೇಳುತ್ತೆ ಅಂತಂದ್ರೆ, ಸಾರ್ವಜನಿಕ ಆರೋಗ್ಯ ಮತ್ತು ಪೋಷಣೆಯನ್ನ ಸುಧಾರಣೆ ಮಾಡುವಂತಹ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಹೊಂದಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದಾಗ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ. ಈ ಕಾಯ್ದೆಯ ಪ್ರಮುಖ ನಿಬಂಧನೆಗಳಲ್ಲಿ ಇದು ಒಂದಾಗಿದೆ. ಯಾವುದು ಅಂತಂದ್ರೆ ಆಪ್ಷನ್ ಬಿ, NGOಗಳು ಏನಿದಾವೆ ವಿದೇಶಿ ಕೊಡುಗೆಗಳನ್ನ ಗೊತ್ತುಪಡಿಸಿದ FCRA ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಖಾತೆಯಲ್ಲಿ ಜಮಾ ಮಾಡಬೇಕಾಗತ್ತೆ. NGOಗಳು ವಿದೇಶಿ ಕೊಡುಗೆಗಳನ್ನ ಫಾರಿನ್ ಕಂಟ್ರಿಬ್ಯೂಷನ್ಸ್ ಏನಾದ್ರು ಕೊಟ್ರೆ ಏನ್ ಮಾಡ್ಬೇಕಾಗತ್ತೆ, ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಡಿನಲ್ಲಿ ಅವರು FCRA ಅಕೌಂಟ್ಸ್ ಏನಿರುತ್ತೆ ಅಕೌಂಟ್ಸ್ಗೆ ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಭಾರತದಲ್ಲಿ NGOಗಳ ಮೇಲೆ ಹೇಗೆ ಕಡಿವಾಣ ಆಗ್ತಿದೆ ಅಂತಂದ್ರೆ, ಇತ್ತೀಚೆಗೆ FCRA ತನಿಖೆಯನ್ನ ಮೊದಲನೇ ಬಾರಿಗೆ FCRA ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದಕ್ಕೋಸ್ಕರ ಹಲವಾರು NGOಗಳನ್ನ ಏನ್ ಮಾಡ್ತಾರೆ, ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸೋದಕ್ಕೆ ಕಾರಣೀಭೂತ ಆಗ್ತಾರೆ ಅನ್ನೋದನ್ನ ಗಮನಿಸಬಹುದು. ಯಾಕೆಂತಂದ್ರೆ ಈ ನಮ್ಮ ದೇಶದಲ್ಲಿರುವಂತಹ ಈ ನಿಯಂತ್ರಣ ಕಾಯ್ದೆಗಳೇನಿರುತ್ತೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಗಳನ್ನ ಅದನ್ನ ಉಲ್ಲಂಘನೆ ಮಾಡಿ ಫಂಡ್ ಅನ್ನ ತೆಗೆದುಕೊಂಡು ಬಂದಾಗ ದೇಶದಲ್ಲಿ ಬೇರೆ ರೀತಿಯಾದಂತಹ ಪರ್ಯಾಯವಾದ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ಸೃಷ್ಟಿ ಮಾಡಬಹುದು ಅನ್ನುವಂತಹ ಒಂದು ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಆರೋಪಗಳೇನು ಅಂತಂದ್ರೆ, ಆಕ್ಸ್ಫಾಮ್ ಇಂಡಿಯಾ ಆಗಿರ್ಬೋದು, ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ಆಗಿರ್ಬೋದು, ಜೊತೆಗೆ ಎನ್ವಿರಾನಿಕ್ಸ್ ಟ್ರಸ್ಟ್, ಲೀಗಲ್ ಇನಿಷಿಯೇಟಿವ್, ಈ ಎಲ್ಲ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಗಳೇನಿದಾವೆ ಇವು ಇಂತಹ NGOಗಳಿದಾವಲ್ಲ, ಕೈಗಾರಿಕಾ ಯೋಜನೆಗಳ ವಿರುದ್ಧ ಪ್ರತಿಭಟನೆಯಂತಹ ತಮ್ಮ ಗುರಿಗಳಿಗೆ ಹೊಂದಿಕೆ ಆಗದೇ ಇರುವಂತಹ ಉದ್ದೇಶಗಳಿಗೋಸ್ಕರ ವಿದೇಶಿ ಹಣವನ್ನ ದುರುಪಯೋಗ ಪಡಿಸ್ಕೊಂತಾ ಇದ್ದಾವೆ ಎನ್ನುವಂತಹ ಆರೋಪವನ್ನು ಹೊಂದಿದಾವೆ ಅನ್ನೋದನ್ನ ಗಮನಿಸಬಹುದು. ಯಾಕೆಂತಂದ್ರೆ ಅದೇ ಕಾರಣದಿಂದಲೇ ಬ್ಯಾನ್ ಮಾಡಿರುವಂತಹದ್ದು ಮತ್ತೆ ರೆಗ್ಯುಲೇಟ್ ಮಾಡ್ತಾ ಇರುವಂತದ್ದು ಈ ಕಾನೂನನ್ನ ತರುವ ಮೂಲಕ
ಯಾಕೆಂತಂದ್ರೆ ವಿದೇಶದಿಂದ ಬಂದಂತಹ ಇಲ್ಲಿಗಲ್ ಫಂಡಿಂಗು ಬೇರೆ ರೀತಿಯಾದಂತಹ ರಾಜಕೀಯ ಪ್ರಭಾವಕ್ಕೆ, ಆರ್ಥಿಕ ಪ್ರಭಾವಕ್ಕೆ, ಡಿಪೆಂಡೆನ್ಸಿಗೆ ಕಾರಣ ಆಗ್ಬಹುದು ಎನ್ನುವಂತಹ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. FCRA ನಿಯಮಗಳಿಗೆ ಬಂದ್ರೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ನ ರೂಲ್ಸ್ ಬಂದಾಗ, ರೆಗ್ಯುಲೇಷನ್ಸ್ಗೆ ವಿದೇಶಿ ಕೊಡುಗೆಗಳನ್ನ ಸ್ವೀಕಾರ ಮಾಡೋದಕ್ಕೆ NGOಗಳು ಏನ್ ಮಾಡ್ಬೇಕು, ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಏನಾದ್ರೂ ಪಡ್ಕೋಬೇಕು ಅಂತಂದ್ರೆ ಅವರು ಹಣವನ್ನ ಹೇಗ್ ಬಳಸಿದ್ರು ಎಂಬುದನ್ನ ತೋರಿಸೋದ್ರ ಮೂಲಕ ವಾರ್ಷಿಕ ಆದಾಯವನ್ನ ಸಲ್ಲಿಸಬೇಕಾಗಿರುತ್ತೆ ಅನ್ನೋದನ್ನ ಗಮನ ಇಟ್ಟು ಆನ್ಯುವಲ್ ರಿಟರ್ನ್ಸ್ ಅನ್ನ ಸಲ್ಲಿಸಲೇಬೇಕು ಅವರು. ವಾರ್ಷಿಕ ಆದಾಯ ನಿಮಗೆ ಯಾವ ರೀತಿ ಬಂದಿದೆ ಅನ್ನೋದನ್ನ ಅಂತ. ಮತ್ತೆ ಈ ಕಾಯ್ದೆ 2020ರಲ್ಲಿ ಜಾರಿ ಬರುತ್ತೆ. NGOಗಳು ಕೇವಲ 20% ಅನ್ನ ವಿದೇಶಿ ನಿಧಿಯನ್ನ ಆಡಳಿತಾತ್ಮಕ ವೆಚ್ಚಕ್ಕೆ ಬಳಸ್ಕೋಬೇಕು ಅಂತ ಅರ್ಥ. ಅಂದ್ರೆ NGOs ಕ್ಯಾನ್ ಯೂಸ್ ಓನ್ಲಿ 20% ಆಫ್ ಫಾರಿನ್ ಫಂಡ್ಸ್ ಏನಿದೆ ಅದನ್ನ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ಸ್ಗೆ ಬಳಸ್ಕೊಳ್ಬೇಕಾಗಿರುತ್ತೆ. ಉಳಿದಿದ್ದನ್ನ ಸೋಷಿಯಲ್ ಆಕ್ಟಿವಿಟೀಸ್ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ನಿಯಮವನ್ನ ತಗೊಂಡು ಬಂದಿದ್ದಾರೆ. ಫಂಡ್ಸ್ ಮಸ್ಟ್ ಬಿ ಡೆಪಾಸಿಟೆಡ್, ಈ ನಿರ್ದಿಷ್ಟಪಡಿಸಿದಂತಹ ಬ್ಯಾಂಕ್ ನಲ್ಲಿ ಗೊತ್ತುಪಡಿಸಿದ FCRA ಖಾತೆ ಏನಿರುತ್ತಲ್ಲ, ಖಾತೆನಲ್ಲಿ ಹಣವನ್ನ ಠೇವಣಿ ಮಾಡಬೇಕಾಗತ್ತೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸಾರ್ವಜನಿಕ ಸೇವಕರು ಅಂತ ಬಂದಾಗ ಸರ್ವಿಸ್ ಮನ್ ಅಂತ ಏನಿರ್ತಾರೆ, ಸರ್ವಿಸ್ ಮಾಡುವಂತವ್ರು, ಅವರು ವಿದೇಶಿ ಹಣವನ್ನ ಸ್ವೀಕರಿಸೋದನ್ನ ನಿಷೇಧ ಮಾಡಿದ್ದಾರೆ. ಯಾರು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ, ಸರ್ವಿಸ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ, ಅವರು ಫಾರಿನ್ ಫಂಡ್ ಆಫ್ NGOಗಳನ್ನು ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಪ್ರತಿ 5 ವರ್ಷಗಳಿಗೊಮ್ಮೆ ನೋಂದಣಿಯನ್ನ ಏನ್ ಮಾಡಬೇಕು, ನವೀಕರಿಸಬೇಕು, ರಿನ್ಯೂವಲ್ ಮಾಡ್ಕೊಳ್ಬೇಕಾಗತ್ತೆ. NGOಗಳ ಪಾತ್ರಕ್ಕೆ ಬಂದಾಗ ಬಡತನ, ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ NGOಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಹೇಳಲಾಗಿದೆ. ಸರ್ಕಾರದ ಪರಿಶೀಲನೆಗೆ ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ರಕ್ಷಿಸೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು, ವಿದೇಶಿ ಅನುದಾನಿತ NGOಗಳ ಪರಿಶೀಲನೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಅನ್ನೋದನ್ನ ಗಮನಿಸಬಹುದು. ಈ ಒಂದು ಕಾರಣದಿಂದ ಆರೋಪಗಳು ಜಾಸ್ತಿ ಆಗ್ತಾ ಇದೆ ಸರ್ಕಾರದ ಮೇಲೆ, NGOಗಳ ಮೇಲೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. ಆರೋಪಗಳಲ್ಲಿ ದೇಶೀಯ ನೀತಿಗಳ ಮೇಲೆ ಪ್ರಭಾವ ಬೀರುವಂತದ್ದು ಮತ್ತೆ ಅಭಿವೃದ್ಧಿ ಯೋಜನೆಗಳನ್ನ ಸ್ಥಗಿತಗೊಳಿಸುವಂತದ್ದು ಕೂಡ ಸೇರಿದೆ ಅನ್ನೋದನ್ನ ಗಮನಿಸಬಹುದು. NGOಗಳ ಪ್ರತಿಕ್ರಿಯೆ ಹೇಗಿದೆ ಅಂತಂದ್ರೆ, NGOಗಳೆಲ್ಲ ಆರೋಪಗಳನ್ನ ತಿರಸ್ಕಾರ ಮಾಡಿದಾವೆ ಮತ್ತೆ ಸರ್ಕಾರದ ಕ್ರಮಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬಿಟ್ಟಿದಾವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ರೆ, ಯುನೈಟೆಡ್ ನೇಷನ್ ಚಾರ್ಟರ್ ನಲ್ಲಿ ವಿವರಿಸಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡಿಕೊಳ್ಳಿ ಎನ್ನುವಂತಹ ಒಂದು ಮುಖ್ಯ ಉದ್ದೇಶವನ್ನ ಯುನೈಟೆಡ್ ನೇಷನ್ ಚಾರ್ಟರ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ ಚಾರ್ಟರ್ ಮತ್ತು ಮಹಾತ್ಮ ಗಾಂಧಿ ಅವರ ಪ್ರಭಾವದ ತತ್ವಗಳಿಗೆ ಸಂಬಂಧಪಟ್ಟಂತೆ ಶಾಂತಿಯ ಮೇಲೆ ಮಹಾತ್ಮ ಗಾಂಧಿ ಅವರ ಪ್ರಭಾವ ಯಾವ ರೀತಿ ಇದೆ ಅಂತಂದ್ರೆ, ಗಾಂಧಿಯವರು ಅಹಿಂಸೆ ಮತ್ತು ಶಾಂತಿಗಾಗಿ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅವರ ವಿಧಾನಗಳೇನಿದಾವೆ ಅವುಗಳು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಏನಿದ್ದಾರೆ ಆಫ್ರಿಕಾದವರು, ಮತ್ತೆ ನೆಲ್ಸನ್ ಮಂಡೇಲಾ ಅವರಂತಹ ಅನೇಕ ಜಾಗತಿಕ ನಾಯಕರಿಗೆ ಸ್ಫೂರ್ತಿಯಾಗಿದ್ದಾವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಬಾನ್ ಕಿ ಮೂನ್ ಏನಿದ್ರು, ಅವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ನಿನ ಸೆಕ್ರೆಟರಿ ಜನರಲ್ ಆಗಿದ್ದಂತವರು, ಮಾಜಿ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅವರು ಬಾನ್ ಕಿ ಮೂನ್ ಏನಿದ್ದಾರೆ, ಗಾಂಧಿ ಅವರ ತತ್ವಗಳು 1945ರಲ್ಲಿ ಸ್ಥಾಪನೆಯಾಗುವ ಮೊದಲು ಯುನೈಟೆಡ್ ನೇಷನ್ ನ ಮಿಷನ್ ನೊಂದಿಗೆ ಹೊಂದಿಕೆ ಆಗ್ತಾ ಹೋಗ್ತವೆ ಎನ್ನುವಂತಹ ಒಂದು ವಿಚಾರವನ್ನ ಒತ್ತಿ ಹೇಳಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಬಂದಾಗ ಇದಕ್ಕೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬ್ರೀಫ್ ಆಗಿ ನೋಡೋದಾದ್ರೆ, ನಮ್ಮ ಜಗತ್ತಿನಲ್ಲಿ ಅಕ್ಟೋಬರ್ 2ನೇ ವರ್ಲ್ಡ್ ವಾರ್ ಏನ್ ನಡೀತಾ ಇತ್ತಲ್ಲ, ವರ್ಲ್ಡ್ ವಾರ್ 2 ಏನ್ ನಡೀತಾ ಇತ್ತಲ್ಲ, ಅಂತಹ ಸಂದರ್ಭದಲ್ಲಿ ಅಕ್ಟೋಬರ್ 24 ಎಂಡ್ ಆದ ತಕ್ಷಣವೇ ಅಕ್ಟೋಬರ್ 24 1945ರಂದು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಅಕ್ಟೋಬರ್ 24ನ್ನ ವಿಶ್ವಸಂಸ್ಥೆ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್. ಅಂತಾರಾಷ್ಟ್ರೀಯ ಶಾಂತಿಯನ್ನ ಉತ್ತೇಜನ ಮಾಡುವಂತದ್ದು, ಮಾನವ ಹಕ್ಕುಗಳನ್ನ ಎತ್ತಿ ಹಿಡಿಯುವಂತದ್ದು, ಮಾನವೀಯ ನೆರವನ್ನ ನೀಡುವಂತದ್ದು, ಸುಸ್ಥಿರ ಅಭಿವೃದ್ಧಿಯನ್ನ ಬೆಂಬಲ ಮಾಡುವಂತದ್ದು, ಅಂತಾರಾಷ್ಟ್ರೀಯ ಕಾನೂನನ್ನ ಜಾರಿ ಮಾಡುವಂತದ್ದು, ಇವುಗಳೆಲ್ಲ ಈ ಒಂದು ಚಾರ್ಟರ್ನ ಮುಖ್ಯ ಉದ್ದೇಶಗಳಾಗಿದ್ದಾವೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಮುನ್ನುಡಿಗೆ ಬಂದಾಗ, ಯುನೈಟೆಡ್ ನೇಷನ್ ಚಾರ್ಟರ್ ಮುನ್ನುಡಿಗೆ ಬಂದಾಗ, ಭವಿಷ್ಯದ ಪೀಳಿಗೆಯನ್ನ ಯುದ್ಧದಿಂದ ರಕ್ಷಣೆ ಮಾಡಬೇಕು, ಮಾನವ ಹಕ್ಕುಗಳನ್ನ ಉತ್ತೇಜಿಸಬೇಕು, ಜೊತೆಗೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡಬೇಕು, ಸಹಿಷ್ಣುತೆಯನ್ನ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ಜಾಗತಿಕ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಗಮನಿಸಬಹುದು. ಯುನೈಟೆಡ್ ನೇಷನ್ ನ ಪ್ರಮುಖ ತತ್ವಗಳಿಗೆ ಬಂದ್ರೆ ಆರ್ಟಿಕಲ್ 1 and 2 ಏನಿದೆ, ಇದು ಪ್ರಮುಖವಾದಂತಹ ಯುನೈಟೆಡ್ ನೇಷನ್ ನ ತತ್ವಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಅಂತಾರಾಷ್ಟ್ರೀಯ ಶಾಂತಿಯನ್ನ ಕಾಪಾಡ್ಕೊಳ್ಳಿ ಅಂತ ಬಂದಾಗ ಬಹಳ ಪ್ರಮುಖವಾಗಿ ಸಂಘರ್ಷಗಳನ್ನ ತಡಿಬೇಕು, ಮತ್ತೆ
ತಡೆಯೋದಷ್ಟೇ ಅಲ್ಲ, ಪರಿಹಾರ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶ ಈ ಒಂದು ಚಾರ್ಟರ್ ನಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಸೌಹಾರ್ದ ಸಂಬಂಧಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನ ಅಚೀವ್ ಮಾಡಬೇಕು. ಗೌರವ ಮತ್ತು ಸಮಾನ ಹಕ್ಕುಗಳ ಆಧಾರದ ಮೇಲೆ ಏನ್ ಮಾಡಬೇಕು, ಎಲ್ಲರಿಗೂ ಒಂದು ಸರಿಸಮಾನವಾದಂತಹ ಸಂಬಂಧಗಳು ಸೃಷ್ಟಿಯಾಗುವ ರೀತಿಯಲ್ಲಿ ತೀರ್ಪನ್ನು ಕೊಡಬೇಕಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಅಂತಾರಾಷ್ಟ್ರೀಯ ಸಹಕಾರವನ್ನ ಸಾಧನೆ ಮಾಡಿ ಎನ್ನುವಂತಹ ಒಂದು ಉದ್ದೇಶ ಇದೆ. ಜಾಗತಿಕ ಸಮಸ್ಯೆಗಳನ್ನ ಪರಿಹರಿಸಬೇಕು ಫಸ್ಟ್ ಆಫ್ ಆಲ್. ಅದರ್ವೈಸ್ ಅಂತಾರಾಷ್ಟ್ರೀಯ ಸಹಕಾರವನ್ನ ಸಾಧನೆ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ಇತರೆ ಒಂದು ಮೆಂಬರ್ಸ್ ಕೂಡ ಈಕ್ವಲ್ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅಂತಾರಾಷ್ಟ್ರೀಯ ಸಹಕಾರವನ್ನ ಸಾಧಿಸೋದಕ್ಕೋಸ್ಕರ ಎಲ್ಲ ಜಾಗತಿಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಇಡೀ ಈ ಸದಸ್ಯ ರಾಷ್ಟ್ರಗಳು ಮೆಂಬರ್ಸ್ಗಳು ಈಕ್ವಲ್ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ, ಈ ಸಾರ್ವಭೌಮತೆಗೆ ಸಂಬಂಧಪಟ್ಟಂತೆ ಬಂದಾಗ ಯುನೈಟೆಡ್ ನೇಷನ್ ನಲ್ಲಿ ಎಲ್ಲ ಸದಸ್ಯರು ಸಮಾನರು ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ನೋಡುತ್ತೆ ಅನ್ನೋದನ್ನ ಗಮನಿಸಬಹುದು. ಶಾಂತಿಯುತ ವಿವಾದ ಇತ್ಯರ್ಥಕ್ಕೆ ಬಂದಾಗ ಹಿಂಸಾಚಾರ ಇರಬಾರದು, ಆ ರೀತಿಯಾಗಿ ಸಂಘರ್ಷಗಳನ್ನ ಬಗೆಹರಿಸಬೇಕು ಎನ್ನುವಂತಹ ಉದ್ದೇಶವನ್ನ ಯುನೈಟೆಡ್ ನೇಷನ್ ಚಾರ್ಟರ್ ಹೇಳುತ್ತೆ ಅನ್ನೋದನ್ನ ಗಮನಿಸಬಹುದು. ಯುನೈಟೆಡ್ ನೇಷನ್ ಮೆಂಬರ್ಶಿಪ್ ಬಂದ್ರೆ ಮೂಲ ಸದಸ್ಯರು ಏನಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಂತವರು ಅವರು ಯುನೈಟೆಡ್ ನೇಷನ್ನಿನ ಮೆಂಬರ್ಶಿಪ್ ಅನ್ನ ಆರಾಮಾಗಿ ಪಡ್ಕೊಳ್ಬಹುದಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಹೊಸ ಸದಸ್ಯರು ಬಂದಾಗ ಶಾಂತಿ ಅಥವಾ ಪ್ರೀತಿಯ ರಾಷ್ಟ್ರಗಳಾಗಿರಬೇಕು. ಬಹಳ ಇಂಪಾರ್ಟೆಂಟ್ ಆಗಿ ಪೀಸ್ ಲವಿಂಗ್ ನೇಷನ್ಸ್ ಆಗಿರಬೇಕು. ಅಂತಾರಾಷ್ಟ್ರಗಳನ್ನ ಹೊಸ ಒಂದು ರಾಷ್ಟ್ರವಾಗಿ ಯುನೈಟೆಡ್ ನೇಷನ್ಗೆ ಸೇರ್ಪಡೆ ಮಾಡ್ಕೊಳ್ತಾರೆ. ಚಾರ್ಟರ್ ಅನ್ನ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಸದಸ್ಯರನ್ನ ಅಮಾನತುಗೊಳಿಸಬಹುದು ಅಥವಾ ಹೊರಗಡೆನು ಹಾಕ್ಬಹುದು ಎನ್ನುವಂತಹ ಉದ್ದೇಶ ಇದೆ. ಯುನೈಟೆಡ್ ನೇಷನ್ ನ ಮುಖ್ಯ ಅಂಗಗಳಿಗೆ ಬಂದಾಗ ಸಾಮಾನ್ಯ ಸಭೆ ಆಗಿರ್ಬೋದು, ಭದ್ರತಾ ಮಂಡಳಿ, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, SOC ಅಂತ ಎಕನಾಮಿಕ್, ಸೋಷಿಯಲ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ, ಮತ್ತೆ ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ, ಸೆಕ್ರೆಟರಿಯೇಟ್, ಮತ್ತೆ ಟ್ರಸ್ಟಿಶಿಪ್ ಕೌನ್ಸಿಲ್, ಇವಿಷ್ಟು ಬಹಳ ಪ್ರಮುಖವಾದಂತಹ ಯುನೈಟೆಡ್ ನೇಷನ್ನಿನ ಅಂಗಗಳು ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. 6 ಅಂಗಗಳು. ಸೊ ಚಾರ್ಟರ್ಗೆ ಏನ್ ತಿದ್ದುಪಡಿ ಆಗಿದೆ ಅಂತಂದ್ರೆ ಯುನೈಟೆಡ್ ನೇಷನ್ ಚಾರ್ಟರ್ ನ ಮಾರ್ಪಡಿಸೋದಕ್ಕೋಸ್ಕರ ಕಾರ್ಯವಿಧಾನಗಳನ್ನ ರೂಪಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಚಾರ್ಟರ್ಗೆ. ಈ ಮೂಲಕ ಪ್ರೊಸೀಜರ್ಸ್ ಆರ್ ಲೈಡ್ ಔಟ್ ಫಾರ್ ಮಾಡಿಫೈಯಿಂಗ್ ದ ಯುನೈಟೆಡ್ ನೇಷನ್ ಚಾರ್ಟರ್ ಅಂತ ಹೇಳಿ ಗಮನಿಸ್ತಾ ಹೋಗ್ಬೋದಾಗಿರುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಕೊಡಲಾಗಿದೆ. ಜಾಯ್ನ್ ಆಗೋದ್ರ ಮೂಲಕ ಎಲ್ಲ ಅಪ್ಡೇಟ್ಸ್ ಗಳನ್ನ ನೀವು ಆರಾಮಾಗಿ ಪಡ್ಕೊಳ್ಬಹುದಾಗಿರುತ್ತೆ. ಇದು ನಾನು ಬರೆದಿರುವಂತಹ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್ಕು. 370ಕ್ಕೂ ಅಧಿಕ ಪ್ರಶ್ನೋತ್ತರ ಮಾಲಿಕೆಗಳನ್ನ ಒಳಗೊಂಡಿರುವಂತದ್ದು. ಈ ವರ್ಷ ಆಗುವಂತಹ ಎಲ್ಲ ಎಕ್ಸಾಮ್ಸ್ ಗಳಿಗೆ ಕರ್ನಾಟಕ ಎಕಾನಮಿ ಅಂತ ಬಂದ್ರೆ ಎಕನಾಮಿಕ್ ಸರ್ವೆಯನ್ನ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಆಗಿ ಕವರ್ ಮಾಡ್ತಾರೆ. ಹಾಗಾಗಿ ಸಾಕಾರ ಆಗತ್ತೆ. ಹತ್ತಿರದ ಲೊಕೇಶನ್ಸ್ ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಲಭ್ಯ ಇಲ್ಲ ಅಂತಂದ್ರೆ ನಿಮ್ಮ ಲೊಕೇಶನ್ ನ ಕಳಿಸಿದ್ರೆ ಹತ್ತಿರದ ಯಾವ ಬುಕ್ ಸ್ಟೋರ್ಸ್ ಅಲ್ಲಿ ಲಭ್ಯ ಸಿಗುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಬಹುದಾಗಿರುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.